ದೇವದುರ್ಗ ಐಬಿಯಲ್ಲಿ ಆಪರೇಷನ್ ಆಡಿಯೋ ಪ್ರಕರಣದ ಹಿನ್ನೆಲೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೇವದುರ್ಗ ತಾಲೂಕಿಗೆ ಭೇಟಿ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ BS ಯಡಿಯೂರಪ್ಪ. ಯಾಕೆಂದರೆ ಈ ಹಿಂದೆ ದೇವದುರ್ಗಕ್ಕೆ ದೇವತಾ ಕಾರ್ಯಕ್ಕೆ ಅಂತ ಭೇಟಿ ಕೊಟ್ಟಂಥವರು ದೇವದುರ್ಗದ ಐಬಿಯಲ್ಲಿ ಆಪರೇಷನ್ ಕಮಲದ ಬಗ್ಗೆ ಏನು ಮಾತನಾಡಿದ್ರು, ಆ ಆಡಿಯೋ ರಿಲೀಸ್ ಆಯಿತು, ಜಗಜ್ಜಾಹೀರಾಯಿತು. ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಯಡಿಯೂರಪ್ಪನವರಿಗೆ ಬಂದಂಥ ಹಿನ್ನೆಲೆಯಲ್ಲಿ ಇದೀಗ ದೇವದುರ್ಗ ತಾಲೂಕಿಗೆ ಭೇಟಿ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ BS ಯಡಿಯೂರಪ್ಪ. ಯಾಕೆಂದರೆ ಅಲ್ಲಿ ಶಿವನಗೌಡ ನಾಯಕ್ ಜೊತೆ ಮಾತುಕತೆಯನ್ನು ನಡೆಸಿದ್ರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತಾಗಿದೆ. ಇದನ್ನು ಇಟ್ಕೊಂಡು ಈಗಾಗಲೇ ಆಡಳಿತ ಪಕ್ಷವರನ್ನು ಹಣಿತಾ ಇದ್ದಾರೆ. ಆದರೆ ಅಲ್ಲಿ ಬೃಹತ್ ಇಷ್ಟಲಿಂಗ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ರಾತ್ರೋರಾತ್ರಿ ವೀರಘಟ್ಟದಲ್ಲಿ ಈ ಒಂದು ಪ್ರವಾಸವನ್ನು ರದ್ದು ಮಾಡಿ BJP ರಾಜ್ಯಾಧ್ಯಕ್ಷ ವಾಪಸ್ ಮರಳ್ತಾ ಇದ್ದಾರೆ. ಸೊ ಯಾಕೆಂದರೆ ಅಲ್ಲಿ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಏನಾದರೂ ಬಂದಿದೆ. ಅಲ್ಲಿ ಹೋಗಿದ್ದಕ್ಕೆ ನನಗೆ ಈ ರೀತಿಯಾಗಿ ಅವಮಾನ ಆಯಿತು. ದೊಡ್ಡ ಮಟ್ಟದಲ್ಲಿ ಲೋಕಸಭೆ ಎಲೆಕ್ಷನ್ ಮುಂದೆ ಇಟ್ಕೊಂಡು ಮುಂದೆ ಆಪರೇಷನ್ ಕಮಲ ಆಗಿ ಸರ್ಕಾರ ರಚಿಸಬೇಕಾಗಿತ್ತು. ಆದರೆ ಇದು ನನಗೆ ದೊಡ್ಡದಾಗಿ ತೊಡಕಾಯಿತು ಅಂತ ಏನಾದರೂ ಭಾವಿಸಿದ್ರ. ಸೊ ಹಾಗಾಗಿ ದೇವದುರ್ಗ ಹೋದರೂ ಕೂಡ ವೀರಘಟ್ಟಕ್ಕೆ ಬರೋದಕ್ಕೆ ಹಿಂಜರಿಕೆ ಯಾಕೆ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇದೆ. ಮಧ್ಯಾಹ್ನ ಕಲಬುರಗಿ ಜಿಲ್ಲೆಯ ನಂದೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ BS ಯಡಿಯೂರಪ್ಪ. ಆದರೆ ಅದರ ಪಕ್ಕದಲ್ಲೇ ಇರುವಂಥ ದೇವದುರ್ಗ ತಾಲೂಕಿನ ವೀರಘಟ್ಟಕ್ಕೆ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಆಡಿಯೋ ಪ್ರಕರಣದಿಂದ ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ. ಯಾಕೆಂದರೆ ಆಡಿಯೋ ಪ್ರಕರಣ ಅಷ್ಟು ದೊಡ್ಡ ಡ್ಯಾಮೇಜನ್ನು ಮಾಡಿದೆ BJPಗೆ ಹಾಗೆ BSY ಯಡಿಯೂರಪ್ಪಗೆ. ಸೊ ಹಾಗಾಗಿ ಬೃಹತ್ ಇಷ್ಟಲಿಂಗ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿಗೆ ಬರದೇ ಹೋಗ್ತಾ ಇದ್ದಾರಾ ಅಥವಾ ಬೇರೆ ಇನ್ನೇನಾದರೂ ಕಾರಣಗಳಿದ್ದಾವ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ದೇವದುರ್ಗ ತಾಲೂಕಿಗೆ ಭೇಟಿ ಕೊಟ್ಟವರು ಸೊ ಇದೀಗ ಯಾಕೆ ವೀರಘಟ್ಟಕ್ಕೆ ಹೋಗ್ತಾ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ನೀಲಕಂಠಸ್ವಾಮಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೀಲಕಂಠಸ್ವಾಮಿ, ಈ ಹಿಂದೆ ದೇವದುರ್ಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆದಂಥ ಘಟನೆಗೆ ಯಡಿಯೂರಪ್ಪನವರು ಬರ್ತಾ ಇಲ್ವಾ ದೇವದುರ್ಗಕ್ಕೆ ಅಥವಾ ವೀರಘಟ್ಟಕ್ಕೆ ಅಂತ? ಸೊ ಇಷ್ಟಲಿಂಗ ಕಾರ್ಯಕ್ರಮ ಇತ್ತು, ಆದರೆ ಪೂರ್ವ ನಿಗದಿಯಂತೆ ಬರಬೇಕಾಗಿತ್ತು, ಆದರೆ ಯಾಕೆ ಬರ್ತಾ ಇಲ್ಲ ಅಂತ? ಹೌದು ಗುರುಪ್ರಸಾದ್, ಈಗ ಹೇಳ್ಬೇಕು ಅಂತಂದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿರ್ತಕ್ಕಂತಹ ವೀರಘೋಟ ಗ್ರಾಮದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. 1,96,000 ಗಣಗಳ ಇಷ್ಟಲಿಂಗ ಪೂಜೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ನಿಯೋಜಿತವಾಗಿ ಯಡಿಯೂರಪ್ಪನವರನ್ನ ಆಹ್ವಾನಿಸಲಾಗಿತ್ತು. ಇದಕ್ಕೆ ಪೂರ್ವತೆಯಾಗಿ 7ನೇ ತಾರೀಕು ಕೂಡ ಇಲ್ಲಿಗೆ ಬಂದು ಎಲ್ಲ ಸಿದ್ಧತೆಗಳನ್ನ ನೋಡ್ಕೊಂಡು ಹೋಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಆಡಿಯೋ ಬಾಂಬ್ ರಿಲೀಸ್ ಆಗಿ ಮುಖಭಂಗ ಅನುಭವಿಸಿರೋದ್ರಿಂದ ಇದೇ ಒಂದು ಕಾರಣಕ್ಕಾಗಿ ದೇವದುರ್ಗ ಕ್ಷೇತ್ರಕ್ಕೆ ಇವತ್ತು ಆಗಮಿಸಿಲ್ಲ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ಪೂರ್ವಕವಾಗಿ ಇವತ್ತು ಏನು ಗುಲ್ಬರ್ಗಾದಲ್ಲಿ ನಡೀತಾ ಇದೆ ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮಧ್ಯಾಹ್ನ ಆ ಸಭೆಗೆ ಹೋಗ್ತಕ್ಕಂತ ಯಡಿಯೂರಪ್ಪನವರು ಇದೇ ರಸ್ತೆ ಮಾರ್ಗವಾಗಿ ಹೋದ್ರೂ ಕೂಡ ಇಲ್ಲಿಗೆ ಬರದೇ ಇರತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡಿಸಿದೆ. ಓಕೆ, ಥ್ಯಾಂಕ್ ಯು ನೀಲಕಂಠಸ್ವಾಮಿ ಮಾಹಿತಿಗೆ.